ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ. ಇವತ್ತಿನ ಬ್ಲಾಗ್ ಒಳಗೆ ಏನೇನಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಇನ್ನೊಂದು ಏನಂದ್ರೆ, ಇವತ್ತು ನಮ್ಮ ತಂಗಿದು ಈ ದವಾಖಾನೆ ಕರ್ಕೊಂತೀನಿ ರೀ. ಎಲ್ಲಿ ಏನು ಸುದ್ದಿ ಯಾಕಂತ ಹೇಳ್ತೀನಿ ಅಂತ್ರಿ. ಆಕೆಗೆ ಸ್ಕ್ಯಾನಿಂಗ್ ಮಾಡ್ಸೋದ್ರೆ 5ನೇ ತಿಂಗಳು ಸ್ಕ್ಯಾನಿಂಗ್ ರೀ ಇದು. 5ನೇ ತಿಂಗಳು ಸ್ಕ್ಯಾನಿಂಗ್ ಸಲುವಾಗಿ ಮೊದಲು ಹಾಸ್ಪಿಟಲ್ ತೋರಿಸ್ಬೇಕು ರೀ. ಆಕೆಗೆ ಹಾಸ್ಪಿಟಲ್ ತೋರಿಸೋದಾದ್ಮ್ಯಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸ್ಕ್ಯಾನಿಂಗ್ ಮಾಡಿಸಿದ್ಮ್ಯಾಗ ಮತ್ತೆ ರಿಪೋರ್ಟ್ ತೋರಿಸ್ಬೇಕು. ಮತ್ತು ಆಕೆಂದು ಆಧಾರ್ ಕಾರ್ಡ್ ಇಲ್ಲ ರೀ ಫ್ರೆಂಡ್ಸ. ಸೊ ಅದು ಆಧಾರ್ ಕಾರ್ಡ್ದು ಅಪ್ಡೇಟ್ ಅದೆಲ್ಲ ಮಾಡೋದು ಭಾಳ ಕೆಲ್ಸಗಳವ. ಅದಕ್ಕಾಗಿ ಹೊಂಟೀನಿ ರೀ. ಇವತ್ತು ಕೆಲ್ಸಕ್ಕೆ ಹೋಗ್ಬರ್ತೀನಿ ರೀ. ಹೋಗಿ ಬಂದ್ಮೇಲೆ ಏನೇನಾಗುತ್ತಂತ ತೋರಿಸ್ತೀನಿ ರೀ. ಪೂಜೆ, ಇವತ್ತಿನ ಪೂಜೆ ನೋಡಿರಿ ಫ್ರೆಂಡ್ಸ್. ಇದು ಬಂದೇವು ರೀ ಫ್ರೆಂಡ್ಸ್. ಇಲ್ಲಿ ಸರ್ಕಾರ ದವಾಖಾನೆ ಹಾಸ್ಪಿಟಲ್ಗೆ ಬಂದೀನಿ ರೀ. ಇಲ್ಲಿ ಮೊದಲು ಇಲ್ಲೇ ನಮ್ಮದು ಮನೆ ಹತ್ತಿರ ಏನಿದೆ ರೀ ಸರ್ಕಾರಿ ಹಾಸ್ಪಿಟಲ್ಗೆ. ಇಲ್ಲಿ ಬಂದು ಮೊದಲು ಕೇಸ್ ಪೇಪರ್ ಅಂದ್ರೆ 11 ಗಂಟೆಗೆ ಬಂದೀವಿ ರೀ. ಮೊದಲು ಕೇಸ್ ಪೇಪರ್ ತಗೊಳ್ಳಿಕ್ಕೆ ಒಂದು ಅರ್ಧ ಗಂಟೆ ಹಿಡಿತೀವಿ. ಪಾಳಿ ಅಂದ್ರೆ ಪಾಳಿ ಇರ್ತದೆ. ಸೊ ಕೇಸ್ ಪೇಪರ್ ತಗೊಂಡಾದ್ಮ್ಯಾಗ ಬಿ ಪಿ ಚೆಕ್ ಮಾಡ್ತಾರೆ. ಬಿ ಪಿ ಚೆಕ್ ಮಾಡಿದ್ಮ್ಯಾಗ ಇಲ್ಲಿ ಚೆಕಪ್ಪಿಗೆ ಹೊಂಟೋಡ್ರಿ. ಅಂದರೆ ಅಲ್ಲಿ ಮೇಡಮ್ ಚೆಕಪ್ ಮಾಡ್ತಾರಂತ್ರಿ. ಪಾಳಿ ಇಷ್ಟು ಪಾಳಿ ಅದ ನೋಡಿರಿ ಸರ್ಕಾರಿ ಹಾಸ್ಪಿಟಲ್ನಾಗ. ಯಾರಾದರೂ ಹೋಗಿದ್ದೆ ಅಂದ್ರೆ ಕಮೆಂಟ್ ಹಾಕ್ರಿ. ನಾನೇ ಅಂತಲ್ರಿ, ಈಕಿನೇ ಅಂತಲ್ರಿ. ನಾನು ಪಲ್ಲೆ ಹಿಡ್ದು ಶೀಲ್ ಹಾಸ್ಪಿಟಲ್ಗೆ ಸೊಲ್ಲಾಪುರ ಶೀಲ್ ನೋಡಿರಿ, ಅಲ್ಲೇ ತೋರಿಸ್ಕೊತೇ ಬಂದೀನಿ ರೀ. ಸೊ ಈಕಿಗೂ 5ನೇ ತಿಂಗಳು ಪ್ರೆಗ್ನೆನ್ಸಿ ಇದ್ದದ್ದು ಹಾಸ್ಪಿಟಲ್ ತೋರಿಸಿ ಅಂದ್ರೆ ರಿಪೋರ್ಟ್ ಬರೆದು ಕೊಡ್ತಾರಲ್ರಿ ಸ್ಕ್ಯಾನಿಂಗ್ ಮಾಡೋದು. ಅದಕ್ಕಾಗಿಯೇ ಬಂದಿಳಕ್ಕಿ ಇಲ್ಲಿ ತೋರಿಸ್ಕೊಂಡು ಕಿಶನ್ ಆಕಿ ತೋರಿಸ್ಕೊಳಕತ್ತಿಳ್ರಿ. ನಾನು ಸೀರಿಯಸ್ಸಾಗಿ ತೊಗೊಂಡು ಕೂತಿದ್ರಿ. ಭಾಳ ಅಂದ್ರೆ ಭಾಳ ಟೈಮ್ ಆಗಿತ್ತು. ಮತ್ತು ಮಿನಿಮಮ್ ಒಂದು 2 ಗಂಟೆ ಅದೇ ಹಾಸ್ಪಿಟಲ್ನಾಗೆ ಹೋಗಿದ್ರಿ. ಇವಾಗ ಮನ್ಕೊಂಡಿದ್ದ ಇನ್ನು ತಡಿಮ ತೊಗೊಂಡ್ಕೆ ಕೂತಿದ್ದೆ ರೀ. ನಾ ಅಕ್ಕಿಂದಲ್ಲಿ ದವಾಖಾನೆ ತೋರಿಸೋದಾಯ್ತು ಕೆಲಸ. ಶಿವಗಿ ಅಂತಂದ್ರೆ ಅಲ್ಲಿ ಅಲ್ಲೇ ನಾವು ಬಂದು ಹೋಗಿ ಅಲ್ಲಿ ತಗೋಬೇಕಂತ ಸ್ಕ್ಯಾನಿಂಗ. ಸೊ ಅಲ್ಲಿ ಸ್ಕ್ಯಾನಿಂಗ್ ತೆಗೆದಾಗಲಿಲ್ಲ ರೀ. ಯಾಕಂದ್ರೆ 2 ಗಂಟೆಗೆ ಇತ್ತಂತ್ರಿ. 2 ಗಂಟೆಗೆ ದವಾಖಾನೆ ಓಪನ್ ಆಗುತ್ತಂತ. ನಾವು 12 ಗಂಟೆಗೆ ಹೋಗಿದ್ದೇವೆ ಅಲ್ಲಿ. ಮತ್ತೇನಾಯ್ತು, ಅಶೋಕ್ ಚೌಕಿಗೆ ಬಂದಿರು ಸೊಲ್ಲಾಪುರಾಗ. ಯಾಕಂತಂದ್ರೆ ನಮ್ಮ ತಂಗಿದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಿತ್ತು. ಅದಕ್ಕಾಗಿ ಅಶೋಕ್ ಚೌಕಿಗೆ ಬಂದಿರೋದು. ಅಶೋಕ್ ಚೌಕಿ ರೀ, ನಾವು ಶಾಪಿಂಗ್ ಮಾಡ್ತೀವಲ್ಲ ರೀ ಫ್ರೆಂಡ್ಸ್ ಜಾಸ್ತಿ ಬಂದು ಇಲ್ಲಿ ಅಶೋಕ್ ಚೌಕಿಗೆ. ಸೊ ಏಕೆಂದು ಆಧಾರ್ ಕಾರ್ಡ್ ಅಪ್ಡೇಟ್ ಇದ್ದಿದ್ದಿಲ್ಲ. ಸೊ ಅಪ್ಡೇಟ್ ಮಾಡೋಕ್ಕೆ ಅಲ್ಲಿಂದ ಹಾಸ್ಪಿಟಲ್ದಿಂದ ಇಲ್ಲಿ ಬಂದೆ ರೀ. ಮತ್ತು ಇಲ್ಲ ಅಪ್ಡೇಟ್ ಮಾಡ್ಲಿಕ್ಕೆ ಮಿನಿಮಮ್ ಇಲ್ಲೂ 1 ಗಂಟೆ ಆಯ್ತು ರೀ. ಅಂದ್ರೆ 2 ಗಂಟೆ ಅದಕ್ಕೆ ಮುಗಿಸ್ತದೆ ಅಂತೇಳಿ ಅಂದಿದ್ರು. ನಾವು ಇಲ್ಲಿ ಎಷ್ಟು 12 ಗಂಟೆಗೆ ಬಂದಿದ್ದೇವೆ ರೀ. ಇಲ್ಲೂ ಪಾಳಿ ಇರ್ತದೆ ರೀ ಫ್ರೆಂಡ್ಸ್. ಏಕೆಂದ ಆಧಾರ್ ಕಾರ್ಡ್ ಅಪ್ಡೇಟ್ ಆಯಿತು ಅಂದ್ರೆ ಅಪ್ಡೇಟ್ ಮಾಡ್ಲಿಕ್ಕೆ ಹಚ್ಚಿದೆ ರೀ. ಸೊ ಮಕ್ಕಳಂತೂ ತಿರುಗಾಡೋದು ಏನಂದ್ರೆ ದವಾಖಾನೆದಿಂದ ಇಲ್ಲಿ ಆಧಾರ್ ಕಾರ್ಡ್ ತೆಗಿಲಿಕ್ಕೆ ಇಲ್ಲಿ ಒಂದು ಏನಿರಂದು ಇವತ್ತು 3 ದವಾಖಾನೆ ತಿರುಗಾಡಿದೆ ನೋಡ್ರಿ. ಒಂದೇ ದಿನದಾಗೆ 3 ದವಾಖಾನೆ. ಅದರ ಮ್ಯಾಗ ಮಳೆ ಅಂದರೆ ಮಳೆ ರೀ, ಅವಕಾಳ ಮಳೆ ಬರ್ತದೆ ನೋಡ್ರಿ ಈಗ. ಸೊ ಅಂಥ ಪರಿ ಮಳೆ ಹೊಂಟಿತ್ತು. ಪಾಪಕ್ಕೆ ಊಟ ಮಾಡಿರಿ. ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಊಟ ಮಾಡಬಾರ್ದಂತ. ಅದು ನನಗಂತೂ ಗೊತ್ತಿಲ್ಲ. ಚಂದ ಸ್ಕ್ಯಾನಿಂಗ್ ಅಂದ್ರೆ ಚಂದ ಕ್ಲಿಯರ್ ಕಾಣಿಸ್ತದಂತ್ರಿ. ನನಗೆ ಗೊತ್ತಿಲ್ಲ ಬಿಡ್ರಿ, ನಂಗೆ ಅಷ್ಟು ನೆನಪು ಇಲ್ಲ. ಸೊ ಅದಕ್ಕಾಗಿ ಆಕಿ ಬರೀ ಮುಂಜಾನೆ ಚಹಾ ನೀರು ಎಳ್ಳೆ ಕುಡ್ದಾಳ್ರಿ. ಊಟದೇ ಏನೂ ಮಾಡಿದ್ದಿಲ್ಲ. ಸೊ ಅಲ್ಲಿ ಜಲ್ದಿ ಆಗುತ್ತೆ ಏನಂತಂದು ಅಲ್ಲಿಲ್ಲ ಆಗ್ಲಾರ ಬಿಟ್ಟು ಇಲ್ಲಿ ಈಕಿಗೆ ತೊಗೊಂಡ್ಬಂದೇನೆ. ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಕೆಲಸ ಮಾಡ್ಕೋಬೇಕು ಮೊದಲು, ಆಮೇಲೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ಹೋದ್ರೆ ಅಂತ ಅನ್ಕೊಳ್ಸಿನಕ್ಕೆ ಇಲ್ಲಿಕ್ಕೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊತ ಆಗಿತ್ತು ರೀ. ಇಲ್ಲೊಂದು 100 ರೂಪಾಯಿ ಆಯಿತು. ಭಾಳ ಖರ್ಚಾಯ್ತು ರೀ. ಪಾಪ ಈ ಕಡೆ ಹೈರಾಣು ಅಟ್ಟೆ ಆಯಿತು. ಸೊ ಅಲ್ಲಿಂದ ಇಲ್ಲಿಗ ಟೋಪಿ ತೊಗೊಂಡ್ರೆ ನಮ್ಮ ಶ್ರೇಯಸ್ ಟೋಪಿ ಬ್ಯಾಗ್ ಬಿಸಿಲು ಅಂದ್ರೆ ಬಿಸಿಲಿತ್ತು. ನಮ್ಮ ತಂಗೆ ಟೋಪಿ ತೊಗೊಳಬೇಕ ಬಿಸಿಲು ಹತ್ತಗತ್ತ ಅವನಿಗೆ ಅಂತಂದರು. ಆಯಿತು ಅಂತೇಳಿ ಅವ್ನಿಗೆ ಟೋಪಿ ತೊಗೊಂಡೆ ರೀ ಫ್ರೆಂಡ್ಸ. ನೀವು ಟೋಪಿ ತೊಗೊಂಡು ಈಗ ಅಲ್ಲಿ ಎಲ್ಲಿ ಹೊಂಟಿದೆ ಅಂದ್ರೆ ಶಿಳಗಿ ಹೊಂಟಿದ್ದೇವೆ ರೀ. ಅಲ್ಲಿ ಶಿಳಗ್ಯಾಗ ಹೋಗಿ ಅಲ್ಲಿ ಚೆಕ್ ಮಾಡಿಸ್ತೀರಂದ್ರೆ ಸರ್ಕಾರ ದವಾಖಾನೆಗಟ್ಟು ಅವ್ರು ಚೆಕ್ ಮಾಡಿಲ್ಲ. ಮತ್ತು ರಿಪೋರ್ಟ್ ನಮ್ಗೆ ಚಿಟ್ಟಿ ಬರ್ದು ಕೊಡೋದೈತೆ ರೀ ಸ್ಕ್ಯಾನಿಂಗ್ದು. ಅವ್ರಲ್ಲಿ ಬರ್ದು ಕೊಟ್ಟಿದ್ದಿಲ್ಲ ಸರ್ಕಾರಿ ದವಾಖಾನೆಗೆ. ಮತ್ತು ಇಲ್ಲಿ ಶಿಳಗಿಗೆ ಹೋಗಿ ಅಲ್ಲಿ ದವಾಖಾನೆ ಅಕ್ಕಿ ತೋರಿಸ್ಕೊಂಡು ಚಿಟ್ಟಿ ಬರ್ದು ಕೊಡ್ತಾರೆ ಅನ್ನೋ ತಿಳ್ಕೆ ಹೊಂಟಿದ್ದೇವ್ರಿ. ನಾನು ಶ್ರೇಯಸ್ ನಂದು ಮಾಡಕತ್ತೀನಿ ರೀ. ಸೊ ಇದೇ ಹಾಸ್ಪಿಟಲ್ ನೋಡಿರಿ ಶಿಳಗಿ ಒಳಗೆ. ಇಲ್ಲಿ ಬೆಳಗ್ಗೆನೇ ಬಂದು ಹೋಗಿದ್ದೇವ್ರು. ನಾವು ಬಂದು ನಿಂತು 2 ಗಂಟೆ ಹಿಡಿದು 6 ಗಂಟೆ ತನಕ ಓಪನ್ ಇರ್ತಂತ್ರಿ. ಸೊ ಅದಕ್ಕೆ ಇಲ್ಲಿ ಬರೋ ತನಕ 2 ಗಂಟೆ ಆಗಿತ್ತು. ಇಲ್ಲೂ ಪಾಳಿ ಇರ್ತದೆ ರೀ ಫ್ರೆಂಡ್ಸ. ಮುಂಜಾನೆ ಬಂದವರು ಬರೀ ಇದೆ ನೋಡಿರಿ. ಆ ಕಡೆ ನಾನು ನಮ್ಮ ಮನ್ಯಾಗ ಬಿಟ್ಟೋಗಿದ್ರಿ. ವಿಜ್ಜುಗ ನಮ್ಮ ಯಜಮಾನ್ರು ಇದ್ರಲ್ರಿ. ಹಂಗಾಗಿ ಅವರಿಗೆ ಬಿಟ್ಟು ಹೋಗಿದ್ದೆ ರೀ ಫ್ರೆಂಡ್ಸ್. ನಮ್ಮ ಮನ್ಯಾಗ ಹುಡುಗರು ಸಂಗಡ ಕರ್ಕೊಂಡ್ರೆ ಭಾಳ ಫಜೀತಿ ಆಗಿಬಿಡ್ತೈತೆ ನಮ್ಗೆ. ಹಾಗೆ ಹುಡುಗರು ಬಿಟ್ಟು ಕ್ಷಣಕ್ಕೆ ನಾನು ನಮ್ಮ ತಂಗಿ ಶ್ರೇಯಸ್ ಅಷ್ಟೇ ರೀ. ನಮ್ಮ ಪಿಲ್ಲಿನೂ ಸ್ಕೂಲಿಗೆ ಹೋಗ್ಬಿಟ್ರು. ಇಲ್ಲಿ ಹಾಸ್ಪಿಟಲ್ನಾಗ ಇಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಬರ್ದು ಕೊಡ್ತಾರಂದ್ರೆ ಸ್ಕ್ಯಾನಿಂಗ್ ಮಾಡ್ಕೊಂಬರೋ ಹಾಸ್ಪಿಟಲ್ ಇರ್ತದೆ ನೋಡಿರಿ, ಅದು ಅವ್ರು ಬರ್ದು ಕೊಡ್ತಾರೆ. ಬರ್ದು ಕೊಟ್ಟರೆ ಸ್ಕ್ಯಾನಿಂಗ್ ಮಾಡ್ತಾರಂತ. ಸೊ ಹಂಗಾಗಿ ಇಲ್ಲಿ ಬರ್ದು ಕೊಟ್ಟ ಸಲಿಂದ ಇಲ್ಲಿ ಬಂದೇವ್ರಿ. ಗೊತ್ತಿಲ್ಲ ಏನೇನಾಗುತ್ತಂತ. ಇಲ್ಲಿ ನಾವು ಬಂದ ತಕ್ಷಣ ಎಷ್ಟಾಗಿತ್ತು ಟೈಮ್ ಅಂದ್ರೆ 2 ಗಂಟೆ ಆಗೈತೆ ರೀ. ಇಲ್ಲಿದ್ದು ಬರೋಬ್ಬರಿ ಅವರು ಏನು ಮಾಡಿದ್ರು ಅಂತ ಸುದ್ದಿ 1 ಗಂಟೆ. ಇಲ್ಲೊಂದು ಗಂಟೆ ಆಯ್ತದೆ ನಮ್ಗೆ. ಇಲ್ಲೊಂದು ಗಂಟೆ ಆಯ್ತು. ಇಲ್ಲಿಂದು ಈಗ ದವಾಖಾನೆ ತೋರಿಸ್ಕೊಂಡು ಹೊರ ಬಂದಾಗ ಫೋನ್ ಹಚ್ಚಿದವ್ರು ನಾವು ಡಾಕ್ಟ್ರಿಗೆ. 3 ಗಂಟೆ ತನಕ ಬಾ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ. ಸೊ ಇಲ್ಲಿದ್ದಾದ್ಮ್ಯಾಗ
ಇದಕ್ಕೆ ಯಾವುದೋ ರವಿವಾರ ಪೇಟ್ ಅಂತ ನೋಡ್ರಿ, ಅಲ್ಲಿದೆ ಹಾಸ್ಪಿಟಲ್. ಈ ಹಾಸ್ಪಿಟಲ್ನಾಗ ಸ್ಕ್ಯಾನಿಂಗ್ ಹೇಳಿದ್ರು ಅವರು. ಈ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ 3 ಗಂಟೆ ತನಕ ಬರ್ರಿ ಅಂತಂದಿದ್ರು. ಆಯ್ತು ಅಂತೇಳಿ ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ಹೊಂಟಿವಿ ನೋಡ್ರಿ ಫ್ರೆಂಡ್ಸ. ಇದು ಯಾವುದೋ ಹಾಸ್ಪಿಟಲ್ ಅದ ರೀ, ನಂಗೆ ನೆನಪು ಬರ್ಲಿಕ್ಕದ. ಸೊ ಈ ಹಾಸ್ಪಿಟಲ್ನಾಗ ಯಪ್ಪ ನನಗಂತೂ ನಿಜ ಹೇಳ್ತೀನಿ, ಈ ಹಾಸ್ಪಿಟಲ್ ಹತ್ನಾಗೆ ಇದು ಮಳೆ ಹತ್ತಿದ್ದು. ಇಲ್ಲೇ ಒಂದು ಗಂಟೆ 1.5 ಗಂಟೆ ಆಯ್ತು ನೋಡ್ರಿ. 3 ಗಂಟೆಗೆ ಹೋಗಿದ್ದೇವೆ, 3 ಗಂಟೆಗಿಂತ 10 ನಿಮಿಷ ಕಮ್ಮಿ ಆಯ್ತು ಇಲ್ಲಿ ಹೋಗಿದ್ದೇವೆ ರೀ. 2500-400 ಅಂತ್ರಿ ಸ್ಕ್ಯಾನಿಂಗ್ಗೆ. ಅವಾಗ ಹೋದವರು ಎಷ್ಟು 4:15 ಗಂಟೆಗೆ ನಾವು ಹೊರ ಬಂದಿದ್ದೇವೆ ರೀ ಫ್ರೆಂಡ್ಸ. ಅಲ್ಲಿ ಒಂದು ಈಕಿ ಒಬ್ಬಕ್ಕೆ ಇದ್ದಿಲ್ಲ ಬಿಟ್ಟು ಸ್ಕ್ಯಾನಿಂಗ್ ಮಾಡ್ಕೊಳ್ಳೋರು ಕಂಡಪಟ್ಟಿ ಇದ್ದರು. ಒಂದು 3-4 ಜನ ಇದ್ದರು. ನಮ್ಗೆ 1:30 ಗಂಟೆ ಕೂತಿದ್ದೆ ನೋಡ್ರಿ. ನಂಗಂತೂ ಬೇಸರ ಆಯಿತು. ಪಾಪಕ್ಕೆ ಬಸ್ಸರ ಹಂಗೆ ಸಾಕಿ ಊಟ ಮಾಡಿದ್ದಿಲ್ಲ ರೀ, ನಾ ಮನೆಗೆ ಉಂಡೋಗಿದ್ದ. ನನಗೆ ಹೊಸಾಗಿತ್ತು. ಅಕ್ಕಿ ಹೊಟ್ಲಂಗೆ ಅಕ್ಕಿನ ಊಟ ಮಾಡಿದ್ದಿಲ್ಲ ರೀ ಫ್ರೆಂಡ್ಸ. ಚಕ್ಕರು ಹೊಂಟಿತ್ತು. ಸ್ಕ್ಯಾನಿಂಗ್ ಮಾಡಾರ್ದೆ ಊಟ ಮಾಡಬಾರ್ದು ಅಂತೇಳಿ ಹಂಗೆ ಕೂತಿದ್ರು. ನನಗಂತೂ ತಡ್ಕೊಳಕ್ಕಾಗಲ್ಲಕ್ಕಿತ್ತು. ಅಟ್ಟು ಸುಸ್ತು ನಿದ್ದೆ ಹೊಂಟಿತ್ತು ಅಂತ ಪಡಿ ಜಲ್ದಿ ಹೇಳಿದ್ದೆ. ಮುಂಜಾನೆ ನಿದ್ದೆನೂ ಅಟ್ಟೆ ಹೊಂಟಿತ್ತು. ಇಲ್ಲಿ ಸ್ಕ್ಯಾನಿಂಗ್ ರೂಮ್ ಅದ ನೋಡಿರಿ, ಆ ರೂಮ್ನಾಗ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಬರ್ತಾಳೆ ರೀ. ರಿಪೋರ್ಟ್ನಾಗ ಏನೇನೋ ಬರ್ತಂತ ತೊಗೊಳಮಂತ್ರಿ. ಇದು 5ನೇ ತಿಂಗಳ ಸ್ಕ್ಯಾನಿಂಗ್ ಅಕ್ಕಿಗೆ. ನನಗಂತೂ ಸುತ್ತಾಡಿ ಸಾಕಾಯ್ತು ನೋಡಿರಿ ಫ್ರೆಂಡ್ಸ. ಅಲ್ಲೇ ಕುರ್ಚಿ ಮ್ಯಾಗ ಕೂತಲ್ಲಿ ನಿದ್ದೆ ಹೊಂಟಿತ್ತು ರೀ. ನಂಗೆ ಅಂಥ ಪರಿ ನಿದ್ದೆ ಹೊಂಟಿತ್ತು. ಈಕಿಗೆ ಅವ್ರು 3 ಮಂದಿ ಆದ್ಮೇಲೆ 4ನೇ ನಂಬರ್ ಇತ್ತು ರೀ ಈಕಿಂದು ಪಾಳಿ. 4ನೇ ನಂಬರ್ ಬಂದ್ಮ್ಯಾಗ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಕ್ರಿ ಈಕಿ. ಸೊ ಶ್ರೇಯಸ್ ಅಂತೂ ಅಳ್ಯಾಡ್ಲಕತ್ತಿದ್ರಿ. ಆಕಿ ಮೊಬೈಲ್ ಕೊಟ್ಕೆ ಕುಂದ್ರಿಸಿ ಅವನಿಗೆ. ಸೊ ಸ್ಕ್ಯಾನಿಂಗ್ ಮಾಡ್ಕೊಂಬರೋ ತನಕ ನಮಗೆ 4:15 ಆಗಿತ್ತು ರೀ ಫ್ರೆಂಡ್ಸ. ನಾಷ್ಟ ಮಾಡಿಸ್ಬೇಕಂದೇವು, ಟೈಮ್ ಸಿಗಲಿಲ್ಲ ರೀ ನಮ್ಗೆ. ಯಾಕಂದ್ರೆ ಯಜಮಾನ್ರು ಟ್ರಿಪ್ಗೆ ಹೋಗೋರಿದ್ರೆ ನಿಮ್ಗೆ ಕಾಣಿಸ್ಕೊತಿರ್ಬೇಕು. ಮಳೆ ಅಂದ್ರೆ ಮಳೆ ಹೊಡೆದ್ರಿ ಕಡೆ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೊರಗೆ ಬಂದೇವು ರೀ. 4:15 ಆಯ್ತು ರೀ. 4:15ದಿಂದ ಮನೆಗೆ ಹೋಗ್ಲಿಕ್ಕೆ ನಮ್ಗೆ 5 ಗಂಟೆ ಆಯಿತು. ಹೊಂಟಿದ್ದೇವೆ ರೀ ನಾನು ನಮ್ಮ ತಂಗಿ ನಡ್ಕೊತ ಹೊಂಟಿದ್ದೆವು. ಆಟೋ ರಿಕ್ಷಾ ಹುಡುಕಾಡ್ಕೊತ ಹೊಂಟಿದ್ದೇವೆ ರೀ. ಮಳೆ ಹೊಂಟಿದ್ದಾಗೆ ಸಣ್ಣ ಹೊಂಟಿತ್ತು. ಸೊ ಕಂಡಪಟ್ಟು ಹೊಸು ಆಗಿತ್ತು ರೀ. ಅಂದ್ರೂ ಹೊಸ ತಾಳದಾಗಲಿಲ್ಲ ರೀ. ಅಲ್ಲಿ ಒಂದು 20 ರೂಪಾಯಿ ಬಜ್ಜಿ ತೊಗೊಂಡು ಆಟೋದಾಗೆ ತಿಂದೆವು. ಅಟ್ಟೆ 20 ರೂಪಾಯಿ ತೊಗೊಂಡೇವು ರೀ ಫ್ರೆಂಡ್ಸ. ಯಾಕಂದ್ರೆ ಮನೆಗೆ ಹೋಗೋದಿತ್ತು ನಮ್ಗೆ. ಯಜಮಾನ್ರು ಟ್ರಿಪ್ಗೆ ಹೋಗೋರಿದ್ರು, ಅದಕ್ಕಾಗಿಯೇ ಅಟ್ಟೆ ಒಂದು 20 ರೂಪಾಯಿ ಬಜ್ಜಿ ತೊಗೊಂಡ್ಕೆ ತಿಂದೇವು ರೀ. ಈಗ ಆಟೋ ಹುಡುಕಾಡ್ತಿದ್ದೇವೆ ರೀ. ಭಾಳ ಅಂದ್ರೆ ಭಾಳ ಫಜೀತಿ ಆಗ್ಯದ ರೀ ಪಾಪ. ನಾನಂತೂ ಸ್ಕ್ಯಾನಿಂಗ್ ಮಾಡ್ಕೊಳಕ್ಕೆ ಇಟ್ಟು ಓಡಾಡಿಲ್ಲ ರೀ. ಅಂದ್ರೆ ನಾ ಗುಲ್ಬರ್ಗದಾಗ ಇಲ್ಲಿ ಅಕ್ಕಿಕೋಟ್ನಾಗ ಮಾಡ್ಕೊಂಡೀನಿ ರೀ. ಸೊ ಈಕೀಗ ಕಂಡಪಟ್ಟೆ ಎರಡನೇ ಆಗ್ಯದ ರೀ ಫ್ರೆಂಡ್ಸ. ಸ್ಕ್ಯಾನಿಂಗ್ ಮಾಡ್ಕೋಬೇಕಾದ್ರೆ ಪಪ್ಪ ಮಕ್ಕೊಂಡ್ರ ನಮ್ಮ ಜರ ಈ ಕಡೆ ಬರ್ಸಿ. ಮಕ್ಳು ಕುಲ್ಲದ ಇಲ್ಲ ಕಡೆ ಅಲ್ಲಿ ಒಳಗಡೆ ಮಾರಿ ತಗೊಳ್ಳಿ. ಹಾಂ ಹೊಡಿತೀನಿ ನಡಿ. ಇಲ್ಲೇ ಚಾಲು ಮಾಡಿದ್ರೆ ಬರೋದಂಗ್ರೆ ಅಲ್ಲಿ ಮನೆಗೆ. ಹ್ಞೂ ಯವ್ವ ಲೇಟ್ ಆಯ್ತು. ಪಪ್ಪ ಮಕ್ಕೊಂಡು ಹೆಸ್ರು ಹೆಚ್ಚು ಬಾರಿ ಚಲು. ಫ್ರೆಂಡ್ಸ್ 5 ಗಂಟೆಗೆ ಬಂದಿವ್ರಿ. ಕೈಕಲ್ ಮುಖ ತೊಗೊಂಡು ಮುಂಜಾನೆ ತಿಂದು ಪಲ್ಯ ಚಪಾತಿ ಉಣ್ಣಕತ್ತೀವಿ. ಒಂದು ಮುಂಜಾನೆ 11ಕ್ಕೆ ಹೋದ್ರೆ ಪಾಪ ಅಕ್ಕಿರಿ ಊಟನೇ ಮಾಡಿಲ್ಲ. ಮುಂಜಾನೆ ಉಳ್ಳಾರ್ದಿನ ಹೋಗಿ ಅಕ್ಕಿ ಮುಂಜಾನೆ ಸ್ಕ್ಯಾನಿಂಗ್ ಮಾಡೋದಿರ್ತಂತೇಳಿ ಬರೀ 1 ಕಪ್ ಚಹಾ ಕುಡ್ದಾಳ, 1 ಕಪ್ ನೀರು ಕುಡ್ದಾಳ ಅಟ್ಟೆ ನೋಡ್ರಿ. ನಾನು ಊಟ ಮಾಡ್ರಿ ಹೋಗಿನಿ. ಅಕ್ಕಿ ನೀರಿಲ್ಲೇನಿಲ್ಲ. ಮಳೆ ಅಂತರ್ದ ಮಳೆ ಹೊಂಟದ. ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದೀವ್ರಿ. ತೋರಿಸ್ತೀನಿ ಅಂತ ಆಮೇಲೆ. ಸೊ ಮೊದಲು ಊಟ ಮಾಡ್ತೀವ್ರಿ ಫ್ರೆಂಡ್ಸ್. ಇದ್ದಿದ್ದು ಅನ್ನ ಒಂದು ತಿಂತಾನೆ, ಚಪಾತಿ ಚಹಾ ಕುಡಿಯತ್ತೀನಿ. ಚಹಾ ಕುಡಿಯತ್ರಿ. ನಾ ಕುದಿರಿ ಕುಂದ್ರು ಏನೋ ಮಕ್ಕೊಂಡ್ರ ನೋಡ್ರಿ ರಜೆ ಮಾಡ್ರಿ. ಫ್ರೆಂಡ್ಸ್ ಇದು ನಮ್ಮ ತಂಗಿ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ರಿ. ಸೊ ಏನೋ ಗೊತ್ತಿಲ್ಲ ರೀ, ಏನು ಬಂದಂತೇಳಿ ಗೊತ್ತಿಲ್ಲ ರೀ. ರಿಪೋರ್ಟ್ ಹಾಸ್ಪಿಟಲ್ನ ಚೆಕ್ ಮಾಡಿದ್ಮೇಲೆ ಗೊತ್ತಾಗ್ತದೆ ರೀ ಫ್ರೆಂಡ್ಸ್. ಆಮೇಲೆ ನಿಮ್ಮ ಜೊತೆ ಇದು ಶೇರ್ ಮಾಡ್ಕೋತೀನಿ. ಯಜಮಾನ್ರಿ ಬಟ್ಟೆ ಹೆಂಗೆ ಕಾಣ್ತಾವ ಕಮೆಂಟ್ ಹಾಕ್ರಿ. ಕೇಳಿ ನೋಡ್ರಿಗ ಚಂದಿಲ್ರಿ ಕರಗಿದ್ನಿ. ಮತ್ತೆ 2 ದಿನ ಟ್ರಿಪ್ ಹೊಂಟಾರ ನೋಡ್ರಿ ಫ್ರೆಂಡ್ಸ ಯಜಮಾನ್ರು. ಚಂತನ ಏನೇನು ಮಾಡ್ರಿ ಬರೇ ಮುಕ್ಕೊಂಡ್ರಿ. ಕಿಚನ್ ಕಟ್ಟಿ ಯಾರು ವರ್ಷರಿ ಎದ್ರಲ್ಲಿ ವರ್ಷಿರಿ? ಹಾಂ ರೀ ಕೈಲಿ ವರ್ಷಿರಿ. ಸೌಕಸ್ತೀನ ಇದು ಏನ್ರಿ ಕಿಚನ್ ಕಟ್ಟಿ ಅದ್ರ ರೀ ರೊಕ್ಕ ಕೊಟ್ಟಾರಿ ಗೋಧಿಟ್ಟು ಪಿಸಕ್ಕ ಯಾರಿಗೆ ಕೊಟ್ರಿ? ಅವ್ ನಂದವ್ರು ರೊಕ್ಕ ರೀ.
ನಿಮ್ಮ ಮಮ್ಮಿಗೆ ಎದು ಹೊಂಡೆ ವಿರಾಜ 40 ರೂಪಾಯಿ ಹಾಕಿಂದ ಹೇಳ್ತಾಳ ಓ ಫಸ್ಟ್ ಟೈಮ್ 40 ರೂಪಾಯಿ ಕೊಡ್ಲತ್ತಾರಿ ಫಸ್ಟ್ ಟೈಮ್ ಮದ್ಯಾದ ಅನ್ಸುತ್ತಿ ಫೋನ್ ಪೇ ರೀ ಫೋನ್ ಪೇ ಭಾಳ ವರ್ಷ ಮೇಲೆ ರೊಕ್ಕ ಇಲ್ರಿ ನಾ ಮೊದ್ಲ ಫೋನ್ ಪೇ ಮಾಡ್ಬೇಕು ಹೊಂಟದತ್ತಿ ಫೋನ್ ಪೇ ನಾನು ತಲೆ ಬ್ಯಾಸರ ಆಗ್ಯಾದ್ರಿ ಖರೆ ರೀ ಎಲ್ಲಿ ಹೋದ್ರೂ ನಿಮ್ಮ ಅಮ್ಮಗಳು ಜಾಗೈತಿ ನೋಡ್ರಿ ಅಲ್ಲಿ ಫೋನ್ ಪೇ ಕೇಳ್ತಾವಲ್ಲ ರೊಕ್ಕ ಇಲ್ಲಿ ಈಗ ಫೋನ್ ಪೇದಾಗಿರ್ತಾವ ಕ್ಯಾಶ್ ಇರಲ್ಲ ಮಂದಿ ಕೊಡ್ಲಕ್ಕ ಹಾಂ ರೀ ಹೇಯ್ ತಿನ್ನಪ್ಪ ಪುಟ್ಟ ಪಪ್ಪ ಬಾಯ್ ಮಾಡ್ರಿ ಈಗ ರೀ 3 ಟೀ ಶರ್ಟ್ ರೀ ಹೊಸ ಒಂದು ಹಳಿ ಬ್ಯಾಡು ಮತ್ತು ಒಂದು ಜಾಂಗ ಗಪ್ಪ ಮತ್ತು ಅದು ನೈಟ್ ಪ್ಯಾಂಟ್ ರೀ ಮತ್ತು ನೈಟ್ ಚಡ್ಡಿ ರೀ ಜಾಂಗ್ ರೀ ಸಾಬಾನು ಅದ ರೀ ಬ್ರಷ್ ಇಲ್ಲ ರೀ ಮತ್ತು ರೀ ಚಾರ್ಜರ್ ರೀ ಇನ್ನೊಂದು ಮೊಬೈಲ್ ಇಲ್ಲದ ರೀ ಇನ್ನೊಂದು ಮೊಬೈಲ್ ರೀ ಯಾಕೆ ಬಂದ್ ಮಾಡ್ರಿ ಏನ್ರಿ ಅದು ಬಂದೇ ಕಟ್ರಿ ಮೊಬೈಲ್ ಚಾರ್ಜಿಂಗ್ ಹಚ್ಚಬೇಕು ಇಟ್ಟು ನೀವು ಇದೇನು ಮಾಡ್ತೀರಿ ಚಾರ್ಜಿಂಗ್ ಹಚ್ಚು ಪಿಕ್ಚರ್ ನೋಡಕ್ ಬರ್ತಾನೆ ನಿಮಗೆ ಈ ಮೊಬೈಲ್ ಕೂಡ ಬರೇ ನಿನಗೆ ಫ್ರೀ ಹಂಗೂ ಬಿನೆಟ್ ಫುಲ್ ಫ್ರೀ ಅದ ರೀ ಇದಕ್ಕೆ ಚಾರ್ಜಿಂಗ್ ಫುಲ್ ಮಾಡಿಡೋದು ಅದಕ್ಕೆ ಚಾರ್ಜಿಂಗ್ ಹಚ್ಚಿಡೋ ಇದಕ್ಕೆ ಇರೋ ಪಿಕ್ಚರ್ ಇದಕ್ಕೆ ನನ್ನ ಮೊಬೈಲ್ ಚಂದ ದೊಡ್ಡದು ಕಾಣಿಸ್ತಕತ್ತರಿ ಏಯ್ ಬ್ಯಾಡ್ರಿ ಇಟ್ಟೋರಿ ಮನ್ಯಾಗ ಪಿಲ್ಲು ವಾಪರತ್ಲಕತ್ತ ಪಿಲ್ಲು ನಿನ್ನ ಮೊಬೈಲ್ ನನ್ನ ಕಡೆ ಗಿಫ್ಟ್ ಮತ್ರಿ ಅಭ್ಯಾಸ ಮಾಡಕ್ಕೆ ನಿನ್ನೆ ಒಂದು ವಿಡಿಯೋದಾಗ ಹೇಳಿರಿ ಅಭ್ಯಾಸ ಮಾಡಕ್ಕೆ ಇಲ್ರಿ ಎಲ್ಲಿಗೆ ಹೋದ್ರಿ ಎಮರ್ಜೆನ್ಸಿ ಆಗ್ತಾ ಅಷ್ಟೇ ಗಿಫ್ಟ್ ಅದ ಒಂದು ಸಿಮ್ ತಂದಿಡದ್ರಿ ಅವೇ ಅದು ನಿಮ್ಮ ಊರಿಗೆ ಹೋದ್ರೆ ನಿನ್ನ ಕೆಲಸಕ್ಕೆ ಬರ್ತದೆ ಚಾರ್ಜಿಂಗ್ ಇರೋದ್ರಾಗ ಹಾಂ ಹೌದು ಅದು ಖರೆ ಊರಿಗೆ ಹೋಯ್ತೀರಿ ಪಿಕ್ಚರ್ ನೋಡಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ಲಕ್ಕೆ ಚಾರ್ಜಿಂಗ್ ಹತ್ತದ ರೀ ಅದ್ರೊಳಗೆ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡಕ್ಕೆ ಅದೇ ಚೇಂಜ್ ಮಾಡಕ್ಕೆ ಬರ್ತಲ್ಲ ಏನೂ ಇಲ್ಲ ನಂದು ಆಲ್ರೆಡಿ ಯೂಟ್ಯೂಬ್ ಅದ ಅದ್ರೊಳಗೆ ಅದು ಯೂಟ್ಯೂಬ್ ಅಕೌಂಟ್ ಹೋಗಿ ತಿಳಿತೀರಿ ಅಕೌಂಟ್ ಮಾಡಿ ಕಳಿಸಿ ನಿಂದ ಅದು ರೈತಿ ಅಪ್ಲೋಡ್ ಮಾಡೋದು ನಾ ಅದ್ರೊಳಗೆ ಅಪ್ಲೋಡ್ ಮಾಡಿದ್ದೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಯಾರಿಗೆ ಸೀರಿಯಸ್ ಇಲ್ಲ ಅವ ಒಂದೊಂದು ಕಿಲೋ ತಂದಾರ ನಾ 10 ರೂಪಾಯಿ ತರ್ತೀನಿ ಇಲ್ಲ ನಾ 10 ರೂಪಾಯಿ ತಂದ್ರಿ ಕಿಲೋ ತಂದಿದೆ ನಿಮ್ಮ ಮಾಮಂದು ಕೈ ದೊಡ್ಡದ ನಾ ಯಾಕೆ ಕೈ ದೊಡ್ಡದು ಮಾಡ್ಬೇಕು ನಾ ಹತ್ತಿ ಹಿಡಿಬೇಕು ನಿಮ್ಮ ಮಾಮ ತಂದು ಈಗ 1 ಕಿಲೋ ತಂದ್ರ ಅದು ನೀವು ಹಾಕೊಂಡ್ರೇನ್ರಿ ನೀವು ಹಾಕೊಂಡ್ರಿ ಸೌಂತಿಕಾಯ್ದು ಹಾಕೊಂಡ್ರಿ ಈಗ ಯಾರಿಗೆ ಬೇಕು ಹಿಡ್ರಿ ತಿನ್ರಿ ಕೊಡು ಮುಂಜಾನೆ ಕೊಡು ಕೇಳಲ್ರಿ ಅವ್ರಿಗೆ ಏಯ್ ಅಂತ ಬರೀ ತಿನ್ಬೇಡ ತಿನ್ನೋದು ಹೋಗೋದು ಹಲವಾರು ಮಾಡಿ ಕೊಡು ಅದ್ರ ಹೇಳ್ಬೇಡ್ರಿ ಯಪ್ಪ ನಾ ಹೋಗ್ಬರ್ಲೇ ಅದು ಕೈಯಾಗ ಹಿಡ್ಕೊಂಡು ಹೋಗ್ತಾರ ಬಾತ್ರೂಮ್ದಾಗ ತಿಂತಾರ ಅಜ್ಜಿ ಬಾತ್ರೂಮ್ದಾಗ ತಿಂತಾರ ಯಾರ್ರಿ ನೀ ಬವ್ವ ತೋರಿಸ್ಬೇಡ ಒಂದು ಕರಿ ತೋರ್ಸಲ್ರಿ ಸಿಟ್ಟಿ ಬರಬೇಡ ಮಮ್ಮಿಗಳು ಕಚ್ಚರ್ಬೇಡ್ದು ಹಾಂ ಮಮ್ಮಿಗಳು ಮಾತು ಕೇಳ ಕಾಬಿಡು ನನಗೆ ನಿದ್ದೆ ಕಣಗೆ ಪಪ್ಪ ಎಲ್ಲಾರ್ದ ಕೇಳ್ಬೇಡ ನಾವು ಊರಿಗೆ ಹೊಂಟಿದೆ ಬರೊಳಗೆ ಏನು ತರ ತಿಟ್ಟಕ ಜೋಕಮ್ಮಿ ಅಳ್ಳಕತ್ತಿದ್ನಲ್ಲ ಐಸ್ ಕ್ರೀಮನು ಇವಾಗ ನಾಳೆ ಬರಲತ್ತಾರ ಜ್ಯೂಸ್ ಐಸ್ ಕ್ರೀಮ್ ಅದೇನು ಇರ್ತದ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಕೇಳ್ತಾನ್ರಿ ಹ್ಞೂ ರೀ ಬಜ್ಜಿ ತಿನ್ನಂಗ ಆಗ್ಯದ್ರಿ ಇವತ್ತಲ್ಲಿ ಮಸ್ತ್ ಇದ್ದಿಲ್ಲ ಆಯ್ತು ರೊಕ್ಕ ಇಲ್ಲ ನಾ ಫೋನ್ ಪೇ ಮಾಡ್ತೀನಿ ಮಾಡ್ತೀರಿ ಯಾರು ಬಲ್ರಿ ಬಲ್ರಿ ಅಕ್ಕಿ ಇದಕ್ಕೆ ಯಾರು ಗೋಬಿ ಮಾಡ್ತೀರಿ ಅವಾಗೆ ತರಬೇಡ ಬರಲಾಗ ಬರ್ಸಲ್ಲ ಚಾಲು ಇರ್ತೀವ ಪಾಚಕ್ ಬಂದಿರಿ ನಾವು ಚಾಲು ಇರ್ತಾವ ಪಾಚಕ ಅಕ್ಕಿ ನಾಷ್ಟ ಮಾಡ್ಸಿಲ್ಲ ನಾ ಫೋನ್ ಪೇ ರೊಕ್ಕ ಇದ್ದಿಲ್ರಿ ನಾ ಬರ್ಲಾಗ ಹೊಟ್ಟೆ ಹಸಿ 20 ರೂಪಾಯಿ ಬಜಿ ತಿಂದು ಬಂದಿರಿ ಅಕ್ಕಿ ನೋಡ್ಗ ಅಲ್ಲಿ ಹೋಗ್ತೀನಿ ನಾ ಇದು ಮಾಡ್ತೀನಿ ಫೋನ್ ಪೇ ಇಲ್ಲಿ ಏನು ಸಿಗಲ್ರಿ ಇಲ್ಲಿ ನಮ್ಮ ಅರಸ ಮಾಡ್ತಾರೆ ಅವ್ನು ಕೊಟ್ಟಿದ್ರೆ ನಾವು ಹೋಗ್ಬರ್ತೀವಿ ನಾವು ಬಾಯ್ 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 ಶ್ರೇಯು ಶ್ರೇಯಸ್ तू आजी कल ना आजी कल चलना पप्पा पाठवलं जातो मी फोन पे करतो जाऊ बाय फोनच नाही का मी मोबाईल मध्ये मोबाईल ना
ಫೋನ್ ಹಚ್ಚು. ಹೋಗ್ಬೋದ ನಾ ಕದಿನ ಹೋಗ್ಬರ್ರಿ ಹೋಗಿ ಮಾಮ ಐತಿ ಬಿಡ್ಜಿ ಬಾಳ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡಿ ನೋಡ್ರಿ ರುಚಕ್ಕಿ ಅನ್ನ ಸಕ್ಕರೆ ತಾಕೋನಿಗೆ ಜರ ಇವರು ಹಾಲ ಸಕ್ಕರೆ ಉಳ್ಳತ್ತಾರಿ ನಾವು ಅನ್ನ ಬೇಳೆ ಉಳ್ಳತ್ತೀವಿ ಹಾಂ ಭಾಳ ಉಂಡು ಬಾರ್ಲೆ ಬೋತ್ರಿ ಬರ್ರಿ ಫ್ರೆಂಡ್ಸ್ ಊಟ ಮಾಡಮಂತ ಮಧ್ಯಾಹ್ನಕ್ಕೆ ಬರ್ನ ಉಂಡಿವಲ್ರಿ ಆ ಟೋಸಿಲ್ಲ ಅದಕ್ಕೆ ಜರ ಬಿಸಿ ಅನ್ನ ಮಾಡ್ಕೊಳತ್ತೀರಿ ಹಂಗೆ ಅದು ನೋಡಿದಿಲ್ಲ ಕಮ್ಮಿದ ಮ್ಯಾಗಿನ ಕೊಡ್ಲಿ ಚೆನ್ನಾಗ ಬೇಳೆ ಫ್ರೆಂಡ್ಸ ನೋಡ್ರಿ ಮಳೆ ಹೊಂಟದಿಲ್ಲಿ ಮಧ್ಯಾಹ್ನ ಹೊಂಟಿತ್ತು ನಾವು ಏನು ದವಾಖಾನಿಗೆ ಹೋಗಿದ್ವಿ ಅಂತ ತೊಗೊಂಡು ಅವಾಗ ಹೊಂಟಿತ್ತು ಅವಾಗ ಅವಕ ಮಳೆ ಅಂದ್ರೆ ನಾವು ದವಾಖಾನಿಗಿದ್ದೇವೆ ನಾವು ಒಳಗೆ ಸೊ ಅವಾಗ ಮಳೆ ಹೊಂಟಿತ್ತು ಯಾಕ್ರಿ ಈಗಿನ ಮಳೆ ಹೊಂಟದ ನೋಡ್ರಿ ಒಂಥರ ಚಂದ ಅನ್ಸಕತ್ತದ್ರಿ ಆದ್ರೆ ಅದು ಜರ್ಜರ ಬಂದು ಬಿಡ್ತು ಅಂದ್ರೆ ಫುಲ್ಲು ದಗ್ಗಿ ಬಿಡ್ತದ ಅದು ಬಕ್ಕಳು ಬರ್ಬೇಕ್ರಿ ಅವಾಗ ನಮಗೆ ಜರ ತಣ್ಣಗಾಗ್ತದ ಈಗ ಮೊದಲೇ ಪತ್ರ ಅವಲ್ರಿ ಅದು ಜರ ಬಂದು ಹೋಯ್ತು ಫುಲ್ಲು ದಗ್ಗಿ ಬಿಡ್ತದ ಯಾಕೋ ಹ್ಞೂ ಅಂಟಿ ಪಲಾವ್ ಕೊಡಲ್ಲತ್ತ ಅಂಟಿ ಪಲಾವ್ ಕೊಡಲ್ಲತ್ತ ಹಾಂ ಅಕ್ಕಿ ನಮಗೆ ಅಲ್ಲಿ ಮೊಕ್ಕಲ ಕೊಡಲ್ಲತ್ತ ಶ್ರೇಯಸ್ ಅವ್ರು ಇಬ್ಬರೇ ಮೊಕ್ಕತ್ತಾರತ್ತ ಹ್ಞೂ ನಾವೆಲ್ಲಿ ಮುಖದ ಐಶಂಟಿ ಮ್ಯಾಗ ಪಾಪ ಇಲ್ಲಿ ಹೊಟ್ಟಾಗ ಹೊಟ್ಟೆ ಪಾಪ ಅದ ಏನ್ ತೆಗಿಲಿ ಹಂಗೆ ತೆಗಿಬೇಕು ಜೀವನ ಸಣ್ಣದು ದೊಡ್ಡದಾಗಬೇಕು ತೆಗಿತಾರ ಮತ್ತೆ ನೀವು ಹಂಗೆ ದೊಡ್ಡ ಹತ್ತೀರಿ ಹಂಗೆ ಹೊಟ್ಟೆ ದೊಡ್ಡದಾಗ್ತದೆ ನಿಂಗೆ ತಂಗಿ ಬೇಕೇನು ತಮ್ಮ ಬೇಕು ತಂಗಿ ತಮ್ಮ ಆಡ್ಬೇಕತ್ತ ಬೇಸಿಗೊಬ್ಬನಿಗೆ ತೊಳೋದಿಗೆ ಮತ್ತು ತಂಗಿ ಬೇರೆ ಅದ್ರೊಳಗೆ ತಮ್ಮ ಬೇರೆ ಆ ತಂಗಿ ತೊಗೊಳತ್ತ ಶ್ರೇಯಸ್ಸಿನ ಪರವಾಗ ಅವು ಹೊಡ್ದನ ನೀವು ಹೊಡ್ಯಾರನಿಗೆ ಹೊಡಿತಾ ಮತ್ತೆ ಯಾಕೆ ಬೇಡ ಯಾಕೋ ಪಪ್ಪ ಎಲ್ಲ ಅಯ್ಯೋ ಸರಿ ಫ್ರೆಂಡ್ಸ್ ಕಂಡಪಟ್ಟಿ ಹೈರಾಣಾಗಿದ್ರೆ ಸ್ಕ್ಯಾನಿಂಗ್ ಮಾಡೋದು ಈಕಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಿತ್ತು ರೀ ಆಧಾರ್ ಕಾರ್ಡ್ ಒಂದು ಈಕಿನ ಮಾಡಿಸ್ಕೊಂಡಿಲ್ಲ ಅಪ್ಡೇಟ್ ಮಾಡೋದಿತ್ತು ಆಧಾರ್ ಕಾರ್ಡ್ ಒಂದು ಈಕಿನ ಸ್ಕ್ಯಾನಿಂಗ್ ಒಂದು ದವಾಖಾನಿಗೆ ಒಂದು ಎರಡೆರಡು ಸಲ ಪೆರಿ ಹೊಡೆದಿದ್ದೆ ರೀ ಚಳಿಗೆ ಒಂದ್ಸಲ ಹೋಗಿವಿ ಅಲ್ಲಿ ಬಂದಿತ್ತು ಅಲ್ಲಿದ್ದಾದ್ಮ್ಯಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಬಂದಿವಿ ಅಲ್ಲಿದ್ದು ಬಂದ್ಮೇಲೆ ಮತ್ತೆ ಚಳಿಗೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಮತ್ತೆ ಬೇರೆ ದವಾಖಾನಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬರ್ಲಿಕ್ಕೆ ಮುಂಜಾನೆ 11 ಗಂಟೆಗೆ ಹೋಗಿಲ್ಲ ಮನೇಲಿ ಹಂಗಾಗಿತ್ತು ಮುಂಜಾನೆ 10ವರೆಗೆ ಬಿಟ್ಟಿಲ್ಲ ಮನೆಯಂದು 10ವರೆಗೆ ಬಿಟ್ಟಿವ್ರಿ ಅವತ್ತು 5 ಗಂಟೆಗೆ ಬಂದೀವಿ ಇನ್ನೊಂದು ಏನಂದ್ರೆ ಪಾಪ ಲೈಟೇ ಹೋದ ನೋಡ್ರಿ ಸರಿಯೋ ಪಾಪಕ್ಕೆ ಊಟ ಸಿದ್ಧ ಮಾಡಿಬಿಟ್ಟು ಬ್ಯಾಟ್ರಿ ಎಲ್ಲದು ನಮ್ಮ ತಂಗಿ ಇವತ್ತು ಊಟ ಸಿದ್ಧ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಊಟ ಮಾಡಲ್ಲಂತ್ರಿ ನನಗೆ ಅಷ್ಟು ಗೊತ್ತಿಲ್ಲ ಸ್ಕ್ಯಾನಿಂಗ್ ಮಾಡಲಾಗ ಸ್ಕ್ಯಾನಿಂಗ್ ಮಾಡಲಾಗ ಊಟ ಮಾಡಬಾರ್ದಂತ್ರಿ ಚಂದ ಸ್ಕ್ಯಾನಿಂಗ್ ಆಗ್ತದ ಮಕ್ಕಳಲ್ಲಿ ಅದಕ್ಕೆ ಪಾಪ ಚಂದನ ಉಪವಾಸಿದ್ದು ನೋಡ್ರಿ ಊಟನೇ ಮಾಡಿಲ್ಲಕ್ಕಿ ಇವತ್ತ ಅಲ್ಲಿ ಬಂದಾಗ ಒಂದು ಜರ ಊಟ ಮಾಡಿಲ್ಲ ಓಕೆ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ರೀ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ರೀ ಲೈಟ್ ಹೋಗ್ಯಾವ್ರಿ ಫ್ರೆಂಡ್ಸ ಮಳೆ ಹೊಂಟದಲ್ರಿ ಬ್ಯಾಟ್ರಿ ತೆಗೆದು ಕೂಡ ಹಾಕಿದ್ವಿ ಬಂದ್ ಮಾಡ್ತೀನಿ ಲೈಟ್ ಹೋಗ್ಯಾವ್ರಿ ಫ್ರೆಂಡ್ಸ ಏನ್ರಿ ಮರ್ಕೊಂಡ್ರಿ ಒಂದು ಮಾತು ಚಲೋ ಹೇಳ್ಬೇಕು ನೋಡು ನಾನೇ ಬಂದ್ಬಿಟ್ಟು ಹೋಗ್ತೀನಿ ಸೋಮ ಬಾಯ್ ಗುಡ್ ನೈಟ್ ನೈಟ್ಗೆಲ್ಲ ಬರ್ತಾನೆ ಓಕೆ ರೀ ಫ್ರೆಂಡ್ಸ ಬಾಯ್ ರೀ ಶುಭರಾತ್ರಿ